ಫ್ರೆಂಡ್ಸ್, ಬಿಂದು ಕೇಸರಿ ನಂದನ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಕೇಳ್ಬೋದು, ಯಾಕೆ ಇಷ್ಟು ಲೇಟಾಗಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತೇಳಿ ನೀವು ಕೇಳ್ಬೋದು. ಬಟ್ ಹಾಗೇನಿಲ್ಲ. ಸೊ ನಾವು ಮಾಡೋ ದೀಪಾವಳಿ ಸ್ವಲ್ಪ ಆಲ್ಮೋಸ್ಟ್ ಕ್ಯಾಲೆಂಡರ್ ಇರೋ ದೀಪಾವಳಿಗೂ ನಮಗೂ ಒಂದು 20 ಡೇಸ್ ಅದು ಗ್ಯಾಪ್ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಬೆಳಗಿಂದನೂ ಫುಲ್ ಎಲ್ಲ ಆ ಕೆಲಸ ಈ ಕೆಲಸನೇ ಅಂತಲೇ ಇತ್ತು. ಸೊ ಲಾಗ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿದ್ದಿಲ್ಲ. ಸೊ ಇವಾಗ ಲಾಗ್ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ನನಗೆ ಗೊತ್ತು ತುಂಬ ದಿನ ಆಗೈತೆ ಲಾಗ್ ಮಾಡಿಬಿಟ್ಟು ಅಂತ, ಬಟ್ ಏನು ಮಾಡಲಿ. ಸೊ ಇರಲಿ. ಸೊ ನಾನು ಪದೇ ನೆಕ್ಸ್ಟಿಂದ ಕಂಟಿನ್ಯೂ ಮಾಡ್ತೀನಿ, ಲಾಗ್ಸ್ ಹಾಕ್ತೀನಿ ಅಂತ ಹೇಳೋದೇ ಬೇಡ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ನನಗೆ ಹೇಗೆ ಅನಿಸುತ್ತೋ ಸೊ ಆ ರೀತಿ ಮಾಡೋಣ. ಸೊ ಬನ್ನಿ, ಯಾವ ರೀತಿ ಏನೆಲ್ಲ ಪ್ರಿಪ್ರೇಷನ್ ಆಗಿದೆ, ಸೊ ಯಾವ ರೀತಿ ಎಲ್ಲ ರಂಗೋಲಿ ಹಾಕಿದ್ದೀನಿ ತೋರಿಸ್ತೀನಿ. ಬನ್ನಿ, ಎಷ್ಟೆಲ್ಲ ಕೆಲಸಗಳಾಗಿದೆ. ಸೊ ನಾನು ಕೂಡ ಏನೋ ರೆಡಿ ಆಗಿಲ್ಲ. ಸೊ ರೆಡಿ ಆಗಬೇಕು. ಬನ್ನಿ, ಯಾವ ರೀತಿ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ. ಫಸ್ಟ್ ಬಂದುಬಿಟ್ಟು ಇದು ನೋಡಿಲಿ, ಇದೆಲ್ಲನೂ ಇಟ್ಕೊಂಡಿದ್ದೆ. ಫಸ್ಟ್ ಇದೆಲ್ಲ ಇಟ್ಟಿದ್ದಾರೆ. ಸೊ ಇದು ನೀವೆಲ್ಲ ಮಾಡ್ತೀರಾ ಇಲ್ಲ ನನಗೆ ಗೊತ್ತಿಲ್ಲ. ಸೊ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಸೊ ನೋಡಿ, ಇದು ಧ್ಯಾನಪ್ಪ ಅಂತೇಳಿ ಮಾಡಿದ್ದೀವಿ. ಸೊ ನೋಡಿ, ಇದೆಲ್ಲ ಯಾವ ರೀತಿ ಇಟ್ಟ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತಲೂ ಕೂಡ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇದು ಒಂದು ಹುಲ್ಲು, ಇಲ್ಲೆಲ್ಲ ರಂಗೋಲಿ ಹಾಕಿದ್ದೀನಿ. ಇವಾಗ ಅಷ್ಟೇ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಸ್ವಲ್ಪ ನೋಡಿ, ಇದಿಷ್ಟನ್ನು ಕಟ್ಟಿದ್ದೀವಿ. ಸೊ ರಂಗೋಲಿ ನಾನೇ ಹಾಕಿದ್ದು, ನನಗೆ ಹೆಂಗೆ ಬರುತ್ತೋ ಆ ರೀತಿ ಹಾಕಿದ್ದೀನಿ. ಹಾಗೆ ಇಲ್ಲೆಲ್ಲನೂ ಇಟ್ಟಿದ್ದಾರೆ. ಸೊ ನೆಕ್ಸ್ಟು ಇದನ್ನೆಲ್ಲ ಎಲ್ಲಿಡ್ತೀವಿ, ಹಾಗೆ ನೆಕ್ಸ್ಟ್ ಇದನ್ನು ಎಲ್ಲಿಡ್ತೀವಿ, ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ಕೂಡ ತೋರಿಸ್ತೀನಿ ನಿಮಗೆ. ಸೊ ವೇಟ್ ಮಾಡ್ತಾಯಿರಿ. ಸೊ ಇವಾಗ ಸಂಜೆ ನಾನು ಕೂಡ ರೆಡಿಯಾಗಿಬಿಟ್ಟು ಬಂದೆ. ಇನ್ನು ಈ ಸೀರೆ ಅಂತೂ ನಾನು ಆನ್ಲೈನ್ ಖಂಡಿತವಾಗ್ಲೂ ತೊಗೊಂಡಿಲ್ಲ. ಇಲ್ಲೇ ನಾನು ಲೋಕಲ್ ಶಾಪಲ್ಲಿ ತೊಗೊಂಡಿರೋವಂಥದ್ದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇನ್ನು ದೀಪಾವಳಿ ಹಬ್ಬದೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ನಂತರ ಇವಾಗ ಬಾಗಿಲಲ್ಲಿ ಹೂವು ಹಾಕೋದು ದೀಪಾವಳಿ ಹಬ್ಬದಲ್ಲಿ ಸ್ಪೆಷಲ್ ನಮ್ಮ ಕಡೆ. ಸೊ ಈ ಒಂದು ಹೂವು ಜೊತೆ ಇನ್ನು ಕೆಲವೊಂದನ್ನು ಮಿಕ್ಸ್ ಮಾಡಿಕೊಂಡು ಹಬ್ಬಕ್ಕೆ ಹಾಕ್ತೀವಿ. ಸೊ ಇದೆಲ್ಲ ಮಾಡೋದ್ರಿಂದ ಲಕ್ಷ್ಮಿ ಮನೇಲಿ ಚೆನ್ನಾಗೆ ಬರಲಿ, ಯಾವಾಗಲೂ ಲಕ್ಕ ಅಂತ ಇರಲಿ ಮನೆಯೊಳಗೆ ಲಕ್ಷ್ಮಿ ಅಂತೇಳಿ ಇದೊಂದು ಮಾಡ್ತೀವಿ. ಸೊ ಅಂದರೆ ಲಕ್ಷ್ಮಿ ಬರುವಾಗ ಹೂವಿನ ಪಲ್ಲಕ್ಕಿ ಮೇಲೆ ಬರಲಿ ಅಂತೇಳಿ ಒಂದು ಆಸೆ ಇರುತ್ತಲ್ಲ. ಸೊ ಆ ಥರ ಒಂದು ಸಂಪ್ರದಾಯನ ಇಟ್ಕೊಂಡು ಮಾಡಿರ್ತಾರೆ ಅಂತೇಳಿ ನಾನೇ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಹುಲ್ಲನ್ನೆಲ್ಲ ಇವಾಗ ಇಡ್ತಾ ಇದ್ದಾರೆ, ಸೈಡ್ ಬಾಗಿಲಲ್ಲೆಲ್ಲ ಇಡ್ತಾ ಇದ್ದೀವಿ. ಸೊ ಒಂದು ಸಗಣಿಯಲ್ಲಿ ಮಾಡಿರೋವಂಥದ್ದು, ಅದು ಗಣೇಶ. ಹಾಗೆ ಇನ್ನೊಂದು ಹುಲ್ಲು, ಅದು ಲಕ್ಷ್ಮಿ ಮೂಲೆಯಲ್ಲೂ ಕೂಡ ಇರಲಿ, ಪ್ರತಿಯೊಂದು ಮೂಲೆಯಲ್ಲೂ ಲಕ್ಷ್ಮಿನ ಒಂದು ನಮಗೆ ಲಕ್ಷ್ಮಿಗೆ ಸಂಪರ್ಕನ ಇರಲಿ ಅಂತ ಹೇಳ್ಬಿಟ್ಟು ಇಡ್ತಾ ಇರುವಂಥದ್ದು. ಪ್ರತಿಯೊಂದು ನನಗೆ ಗೊತ್ತಿದ್ದಂಗೆ ಒಂದು 9 ರಿಂದ 10, 12 ಮಾಡಿದ್ವಿ ಆ ಥರ. ಸೊ ಎಲ್ಲ ನಮಗೆ ಎಷ್ಟು ಮೂಲೆ ಎಂಟ್ರೆನ್ಸ್ ಅಂದರೆ ಪ್ರತಿಯೊಂದು ಮೂಲೆಗಳು ಇಡ್ತೀವಿ, ಕೆಳಗಡೆ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು ನಾವು ನೆಡ್ಸ್ಕೊಂಬಂದಿದ್ವಿ. ನೋಡಿ, ಇವಾಗ ದೇವ್ರ ಮನೆಯಲ್ಲೂ ಕೂಡ ಇಡ್ತಾಯಿದ್ವಿ. ದೇವ್ರ ಮನೆಯಲ್ಲಿ ಆಲ್ಮೋಸ್ಟು 3 ಇಟ್ಕೊಂಡ್ವಿ ಅನಿಸುತ್ತೆ. ನಾನೇ ಎಲ್ಲ ಕಡೆನೂ ಇಟ್ಕೊತ ಬಂದಿದ್ದು, ಒಂದು 3 ಅಂತೂ ಇಟ್ಟಿದ್ದೀನಿ. ಪ್ರತಿ ವರ್ಷವೂ ನಾವು ದೀಪಾವಳಿನ ಈವ್ನಿಂಗ್ ಟೈಮೇ ಪೂಜೆ ಮಾಡೋದು. ಸೊ ಲಕ್ಷ್ಮಿ ಆಲ್ಮೋಸ್ಟ್ ಈವ್ನಿಂಗ್ ಟೈಮೇ ಅಲ್ವಾ ಪೂಜೆ ಮಾಡೋದು. ಹಾಗಾಗಿ ಕೆಲವರು ಬೆಳಿಗ್ಗೆನೇ ಮಾಡಿಬಿಡ್ತಾರೆ, ಯಾವುದೂ ಏನು ತೊಂದರೆ ಇಲ್ಲ. ಸೊ ನಾವು ಈವ್ನಿಂಗ್ ಮಾಡೋದ್ರಿಂದ ಹಾಗೆ ಕಂಟಿನ್ಯೂ ಮಾಡ್ತಾನೆ ಬಂದಿದ್ದೀವಿ, ಈವ್ನಿಂಗೇ ಪೂಜೆ ಮಾಡೋದು. ಸೊ ಅಷ್ಟರೊಳಗೆ ಸಂಜೆ ಆಗೋದ್ರೊಳಗೆ ಎಲ್ಲದೂ ಆ ಜಾಗಕ್ಕೆ ಎಲ್ಲದನ್ನು ಇಡಬೇಕಲ್ವ. ಸೊ ಹಾಗಾಗಿ ಎಲ್ಲದನ್ನು ಇಟ್ಕೊಳ್ತಾ ಬರ್ತಾಯಿದ್ದೀನಿ. ಈ ರೀತಿ ಮಾಡೋದು ಅಂದರೆ ಮೂಲೆಗೂ ಇಡೋದು ಕೂಡ ಒಳ್ಳೆಯದೇ ತುಂಬಾ. ಈ ರೀತಿ ಇಡೋದ್ರಿಂದ ಮೂಲೆಗೂ ಲಕ್ಷ್ಮಿ ಆಗಮನ ಮಾಡಲಿ ಅಂತೇಳಿ ಸೊ ದೀಪಾವಳಿ ಹಬ್ಬದ ದಿನ ಈ ರೀತಿ ನಾವು ನಡೆಸ್ಕೊತ ಬಂದಿದ್ವಿ. ಬನ್ನಿ ನೆಕ್ಸ್ಟ್ ಏನೇನು ಅಂತ ತೋರಿಸ್ತೀವಿ. ಇನ್ನು ಇವಾಗ ಹೊರಗಡೆ ದೀಪಗಳು ಹಾಗೆ ಹೂಗಳನ್ನೆಲ್ಲ ಇಡ್ತಾ ಇದ್ದೀನಿ. ಫಸ್ಟು ಹೂಗಳನ್ನು ಇಟ್ಕೊಂಡ್ಬಿಟ್ರೆ ಪೂಜೆ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತಲ್ವ. ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟು ಹೂವುಗಳನ್ನೆಲ್ಲ ಇಟ್ಕೊಳ್ತಾ ಬರ್ತಾಯಿದ್ದೀನಿ. ರಂಗೋಲಿಯಲ್ಲಿ ಹಾಕಿಬಿಟ್ಟು ನಂತರ ಇವಾಗ ಕೆಲವೊಂದು ಹೂಗಳನ್ನ ತುಂಬ ಬಿಡಿ ಹೂವು ತೊಗೊಂಬಂದುಬಿಟ್ಟಿದ್ರು. ಸೊ ಹಾಗಾಗಿ ಆಲ್ಮೋಸ್ಟ್ ನಾವು ಹೂಗಳನ್ನೆಲ್ಲ ಆಚೆ ಕಡೆಯಿಂದ ತರಲ್ಲ, ಹಬ್ಬದಲ್ಲಿ ಅಷ್ಟೇ ತೊಗೊಂಬರೋದು. ನೆಕ್ಸ್ಟು ಇವಾಗ ಎಲ್ಲ ದೀಪಗಳನ್ನೆಲ್ಲ ಹಚ್ಚಿಟ್ಕೊಳ್ಳೋಣ. ಆಲ್ಮೋಸ್ಟ್ 5-5:30 ಆಗೋಗ್ಬಿಟ್ಟಿತ್ತು. ಸೊ ಪೂಜೆ ಟೈಮು ಅದೇ ಅಲ್ವಾ. ಹಾಗಾಗಿ 5:30ರಿಂದ 6 ಒಳಗೆ ಅಂದರೆ 5:30ರಿಂದ 6:30 ಒಳಗಡೆ ನಾವು ಪೂಜೆ ಮುಗಿಸ್ಬೇಕಾಯಿತು. ಸೊ ಹಾಗಾಗಿ ಇವಾಗೆಲ್ಲನೂ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಇನ್ನು ಇವಾಗ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಫುಲ್ಲು ನೀಟಾಗಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇತ್ತು, ನೀವು ಕೂಡ ನೋಡಿ ತುಂಬ ಚೆನ್ನಾಗಿದೆ. ಸೊ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆ. ನಾನು ಮಾಡ್ತಾಯಿಲ್ಲ, ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದು. ಸೊ ನಾನು ಹಂಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇಟ್ಕೊಳ್ತಾ ಇದ್ದೀನಿ. ಸೊ ಇದು ಕೂಡ ಒಂದು ಪೂಜೆ. ಇವಾಗ ಏನು ಇಟ್ಟಿದ್ದೀರಲ್ಲ ನಾವು ಒಣಕೆ ಕಲ್ಲು ಹಾಗೆ ಡುಬ್ಬೋ ಕಲ್ಲು ಏನಿದೆ, ಸೊ ಅದ್ರ ಮುಂಚೆ ಎಲ್ಲ ಹಸುಗಳಿರ್ತಿದ್ವಂತೆ. ಹಸುಗಳನ್ನ ನಾವು ಆಚೆ ನಿಲ್ಲಿಸಿ ಒಳಗಡೆಯಿಂದ ಈ ರೀತಿ ಪೂಜೆ ಮಾಡಿ ನಂತರ ಹಸುಗಳನ್ನ ಒಳಗಡೆ ಕರ್ಕೊಂಬಂದು ನೈವೇದ್ಯಕ್ಕೆ ಇಡ್ತಿದ್ರಂತೆ. ಸೊ ಇವಾಗ ಹಸುಗಳಿಲ್ವಲ್ಲ, ಹಾಗಾಗಿ ಇದಿಷ್ಟನ್ನೇ ಮಾಡ್ತಾಯಿದ್ದೀವಿ. ಸೊ ನೀವು ಯಾರಾದರೂ ಮಾಡ್ತೀರಾ ನೋಡಿ ಹೇಳಿ ನನಗೆ. ನಂತರ ಇಲ್ಲಿ ಒಂದು ಶ್ರೀಕೃಷ್ಣನ ಕೂಡಿಸುವಂಥದ್ದು, ಅಂದರೆ ಏನಂತ ಹೇಳಿದರೆ ದವಸ ಧಾನ್ಯಗಳನ್ನೆಲ್ಲದನ್ನು ಒಂದೊಂದು ಡಬ್ಬಿಯಲ್ಲಿ ಹಾಕಿ, ಅದೇ ಮಣ್ಣಿಂದಲೇ ಮಾಡಿರ್ತಾರೆ. ಅದರೊಳಗಡೆ ಪ್ರತಿಯೊಂದು ದವಸ ಧಾನ್ಯಗಳು ಅಂದರೆ 9 ಇರುತ್ತೆ. ಪ್ರತಿಯೊಂದರಲ್ಲೂ ಒಂದೊಂದರಲ್ಲೂ ವೆರೈಟೀಸ್ ಆಫ್ ನಾವು ಇದನ್ನು ತುಂಬಬೇಕು, ದವಸ ಧಾನ್ಯಗಳನ್ನ ತುಂಬಿಸ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡೋದು. ಸೊ ನೋಡ್ತಾ ಇದ್ರಲ್ಲ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಒಂದ್ರ ಮೇಲೆ ಒಂದು ಡಬ್ಬಿ ಥರ. ಸೊ ಅದಷ್ಟರಲ್ಲೂ ಕಾಳುಗಳನ್ನೆಲ್ಲ ತುಂಬಿಸಿಟ್ಟಿರ್ತೀವಿ. ಅಂದರೆ ಅರ್ಥ ಏನಂದರೆ ಈ ವರ್ಷ ಎಲ್ಲ ನಮಗೆ ಸಮೃದ್ಧಿಯಾಗಿ ದವಸ ಧಾನ್ಯಗಳು ಮನೆ ಒಳಗೆ ಇರಲಿ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡೋದಿದು. ನೋಡಿ ಎಷ್ಟು ವಿಶೇಷ ಅಲ್ವಾ ದೀಪಾವಳಿ ಅಂದರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ದೀಪಾವಳಿ ಅಂದರೆ ನನಗೆ ತುಂಬಾ ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ಬೋದು. ಹಾಗೆ ಇದ್ರದ್ದು ಇನ್ನೂ ಒಂದು ಕತೆ ಇದೆ, ತುಂಬ ಅದ್ಭುತವಾಗಿದೆ. ಏನಂತೇಳಿದರೆ ಇಂದ್ರದೇವನಿಗೆ ತುಂಬ ಕೋಪ ಬಂದುಬಿಟ್ಟು ಯಾಕೆ ಪ್ರತಿಯೊಬ್ಬರೂ ಶ್ರೀಕೃಷ್ಣನಿಗೆ ಪೂಜೆ ಮಾಡ್ತಾರೆ ಅಂತೇಳ್ಬಿಟ್ಟು ಜಾಸ್ತಿ ಮಳೆ ಸುರಿಸ್ತಾ ಇರಬೇಕಾದ್ರೆ ಸೊ ಭೂಮಿ ಮೇಲಿರೋ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಗ ಶ್ರೀಕೃಷ್ಣ ಒಂದು ಗುಡ್ಡನೇ ಎತ್ತಿ ಇಟ್ಕೊಂಡು ತನ್ನ ಕೈ ಬೆರಳಲ್ಲಿ ಎತ್ತಿಟ್ಕೊಂಡು ನಮ್ಮನ್ನೆಲ್ಲ ಕಾಪಾಡಿರುತ್ತೆ. ಶ್ರೀಕೃಷ್ಣ ಪರಮಾತ್ಮನ ನಾವು ನೆನೆಸ್ಕೊಂಡು ಅನ್ನ ಬಟ್ಟೆಗೆ ಹಾಗೆ ದುಷ್ಟ ಶಕ್ತಿಗಳಿಂದ ನಮ್ಮನ್ನ ಕಾಪಾಡು ಅಂತ ಹೇಳಿ ನಾವು ಈ ದೀಪಾವಳಿಯಲ್ಲಿ ಆಚರಣೆ ಮಾಡ್ತೀವಿ. ನೋಡಿ ಎಷ್ಟು ಅದ್ಭುತವಾದ ಕತೆ ಅಲ್ವಾ. ಸೊ ಪ್ರತಿಯೊಂದನ್ನು ನಾವು ಈ ರೀತಿ ನೆನೆಸ್ಕೊಂಡು ಬರ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದಾಗೇ ಆಗುತ್ತೆ. ಸೊ ಇದನ್ನು ಕೂಡ ನಾವು ದೀಪಾವಳಿ ಹಬ್ಬದಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಒಂದು 6:30 ಆಗ್ತಾ ಇದೆ ಅಂದ್ಕೊಳ್ತೀನಿ ಅಷ್ಟೇ. ಬೇಗನೆ ಪೂಜೆ ಆಗಿದೆ ಈ ವರ್ಷ. ಸೊ ಅಷ್ಟೇ, ಬನ್ನಿ ಊಟ ಮಾಡೋಣ. ನೋಡಿ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಸೊ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಹೇಳಿ. ಒಂದು ಕಡೆಯಿಂದ ಫುಲ್ ತೋರಿಸ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಇಟ್ಟಿದ್ವಿ. ಸೊ ಇದೊಂದು ಟೇಬಲ್. ಸೊ ಅದು ಬಿಟ್ಟರೆ ಇದಿಷ್ಟು ಟೇಬಲ್, ಅಂದರೆ 2 ಟೇಬಲ್ನು ನಾವು ಜಾಯಿನ್ ಮಾಡಿ ಇಟ್ಟಿರೋದು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಓಕೆ, ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಪೂಜೆ ಎಲ್ಲ ಮುಗಿಸಿ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀನಿ. ಒಂದು ವೀಡಿಯೋ ಇಡೋದಕ್ಕೂ ಕೂಡ ನನಗೆ ಆಗ್ತಾಯಿಲ್ಲ, ಅಷ್ಟು ಹಶ್ವಾಗಿಬಿಟ್ಟಿತ್ತು. ಹಾಗಾಗಿ ಊಟ ಮಾಡ್ತಾಯಿದ್ದೀನಿ. ಹಬ್ಬದ ಅಡುಗೆ ಫುಲ್ ಸೂಪರಾಗಿತ್ತು, ತುಂಬಾ ರುಚಿಯಾಗಿತ್ತು. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವೀಡಿಯೋ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.